ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಫಸ್ಟು ರಿವ್ಯೂ ಮಾಡ್ಬಿಡ್ತೀನಿ, ಆಮೇಲೆ ಪ್ರಿವ್ಯೂ ಮಾಡ್ತೀನಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು SRH ವರ್ಸಸ್ KKR. ಒಟ್ಟಿನಲ್ಲಿ KKR ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಫಸ್ಟ್ ಬಾಲ್ಗೆ ತ್ರೆವರ್ಸ್ನ ಬೇಗನೆ ಔಟ್ ಮಾಡಿದ್ರು ಮಿಜೆಸ್ಟಾಕು. ಮತ್ತು ಮೇನ್ ಗುರು ಕ್ರೂಷಲ್ ಆಗಿ ವಿಕೆಟ್ಗಳನ್ನ ತಕ್ಕೊಟ್ರು ಅನ್ಬೋದು. ಮಿಜೆಸ್ಟಾಕು ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಬೌಲಿಂಗ್ನ ಯೂಸ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ KKRಲ್ಲಿ ಒಳ್ಳೆ ಬೌಲಿಂಗ್ ಅದರಿಂದನೇ ಗೆದ್ದರು ಅನ್ಬೋದು. ಬೌಲಿಂಗು, ಬ್ಯಾಟಿಂಗು, ಒಳ್ಳೆ ಫೀಲ್ಡಿಂಗ್ಗಳು, ಅದರಿಂದನೇ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ತ್ರೆವರ್ಸಿಟ್ಟು ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಔಟ್ ಆದಂಗೆ ಮ್ಯಾಚ್ ಒಂದು ಸೈಡ್ ಆಗ್ಬೋದು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ತ್ರೆವರ್ಸಿಡ್ ಔಟ್ ಆದಂಗೆ ಆಲ್ಮೋಸ್ಟು SRH ಅವರು ಡಲ್ ಆಗ್ಬಿಟ್ರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಮೇನ್ ಗುರು ಇಲ್ಲಿ ತ್ರಿಪಾಠಿಯ ರೆಡ್ಡಿ ಅವರು ಒಂಚೂರು ಪಾರ್ಟ್ನರ್ಶಿಪ್ ಮಾಡಿದ್ರು ಅನ್ನೋ ಮೂಮೆಂಟಲ್ಲಿ ಹರ್ಷಿತ್ ರಾಣಾ ಅವರು ವಿಕೆಟ್ ತಗೊಟ್ರು. ಅವ್ರ ವಿಕೆಟ್ನ ವೆಂಕಟೇಶ್ ಅಯ್ಯರು ಅಷ್ಟೇ ಒಳ್ಳೆ ವಿಕೆಟ್ಗಳನ್ನ ತಂದುಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು ಗುರು. KKRನಲ್ಲಿ ಟಾಸ್ ಗೆದ್ಬಿಟ್ಟು SRH ಅವರು ಬ್ಯಾಟಿಂಗ್ ತೊಗೊಂಡ್ರು. ಬೌಲಿಂಗ್ ತೊಗೊಂಡಿದ್ರೆ ಒಂದು ಪಕ್ಷ ಗೆಲ್ತಿದ್ರೇನೋ. ಒಟ್ಟಿನಲ್ಲಿ ಏನು ಟೀಮ್ ಚೇಂಜಿಂಗ್ ಇರಲಿಲ್ಲ ಅಂದರೂ ಒಟ್ಟಿನಲ್ಲಿ ಇಷ್ಟು ಕಡಿಮೆ ರನ್ ಹೊಡಿತಾರೆ ಅನ್ನಂಗೆ ಇರಲಿಲ್ಲ. ಒಟ್ಟಿನಲ್ಲಿ ಇದೇನು ಕ್ವಾರ್ಟರ್ ಫೈನಲ್ ಅನ್ನಿಸ್ತಿದೆ. ಒಟ್ಟಿನಲ್ಲಿ ನಾರ್ಮಲ್ ಮ್ಯಾಚ್ ಥರ ಅಂದ್ಬಿಡ್ತು, ಏನು ಫೈನಲ್ ಥರ ಅನ್ನಿಸ್ಲಿ ಅನ್ನೋದು. ಕ್ವಾರ್ಟರ್ ಫೈನಲ್ ಥರ ಅಂತ ಹೇಳ್ಕೊಳ್ಳೋ ಮ್ಯಾಚ್, ಐ ಟೆನ್ಷನ್ ಮ್ಯಾಚ್ ಇರಲಿಲ್ಲ. ಆಲ್ಮೋಸ್ಟ್ ಒನ್ ಸೈಡ್ ಮ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ KKR ಕ್ರೆಡಿಟ್ ಕೊಡಬೇಕು ಗುರು. ಬೌಲಿಂಗ್ಗಳು ಹರ್ಷಿತ್ ರಾಣಾ ಆಗಲಿ, ಮಿಥುನ್ ಶಾಂತರ್ ಆಗಲಿ, ವರುಣ್ ಆಗಲಿ, ಸುನಿಲ್ ನಾರ್ಲೆರು, ಆಂಡ್ರೆ ಡ್ರೆಸಲ್ ಆಲ್ಮೋಸ್ಟ್ ಎಲ್ಲರೂ ವಿಕೆಟ್ ತೆಗೆದ್ರು ಅನ್ಬೋದು. ಒಟ್ಟಿನಲ್ಲಿ 6 ಜನರು ವಿಕೆಟ್ ತೆಗೆದ್ರು. ಮೇನ್ ಗುರು ಇಲ್ಲಿ ಮಿಥುನ್ ಶಾಂತರು 3 ವಿಕೆಟ್ ತೆಗೆದ್ರು. ಫುಲ್ ಓವರ್ ಮಾಡಿಕೊಂಡು ಒಟ್ಟಿನಲ್ಲಿ ಕ್ರೂಷಲ್ ವಿಕೆಟ್ ತೆಗೆಯೋದ್ರಿಂದಲೇ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಅವರಿಬ್ಬರಿಂದನೇ ಒಟ್ಟಿನಲ್ಲಿ ವರುಣ್ ಚಕ್ರವರ್ತಿ, ಮಿಥುನ್ ಶಾಂತರ್ ಅವರಿಬ್ಬರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಓವರ್ ಒಟ್ಟಿನಲ್ಲಿ ಪವರ್ ಪ್ಲೇ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬರಲಿಲ್ಲ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಹೇಳೋದಾದರೆ ಒಂದು 60 ರನ್ ಬಂದರೂ ಆಮೇಲೆ ಮಿಡಲ್ ಓವರ್ಗಳಲ್ಲಿ ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ. ಒಟ್ಟಿನಲ್ಲಿ 10 ಓವರ್ಗೆ 80-90 ಆದರೂ ಒಟ್ಟಿನಲ್ಲಿ ಲಾಸ್ಟ್ ಓವರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಮಿಥುನ್ ಶಾಂತರ್ ಸಿಕ್ಕಾಪಟ್ಟೆ ಎಲ್ಲರೂ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ KKR ಬೌಲಿಂಗು ಇವ್ರ ಕಡೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯಾರು ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಯಾರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಒಟ್ಟಿನಲ್ಲಿ ರೆಡ್ಡಿಗೆ ಬೇಗನೆ ಔಟ್ ಆದರು. ತ್ರಿಪಾಠಿಯ ಹಾಫ್ ಸೆಂಚುರಿ ಹೊಡೆದ್ರು. ಮ್ಯಾಚ್ಗೆ ಅಂತ ಎಫೆಕ್ಟ್ ಏನು ಆಗಲಿಲ್ಲ. ಅವ್ರೇನಾದ್ರು ಇಲ್ಲಿ ಅಂದರೆ ಇದು 140-130ಕ್ಕೆ ಆಲ್ಮೋಸ್ಟ್ ನಿಂತ್ಕೊಬಿಡ್ತಿತ್ತು ಅನ್ಬೋದು. ಒಟ್ಟಿನಲ್ಲಿ ಯಾರು ಅಂತ ಹೇಳ್ಕೊಳ್ಳೋಷ್ಟು ಆಟನ ಆಡಲಿಲ್ಲ ಅನ್ಬೋದು. ಒಂದು ಲೆವೆಲ್ಗೆ ಕ್ಯಾಪ್ಟನ್ ಒಂದು ಕ್ಯಾಮ್ಯೂ ಇನ್ನಿಂಗ್ಸ್ ಆಡಿ ಇಲ್ಲಿವರೆಗೂ ರನ್ ಬರೋಕ್ಕಾಯ್ತು ಅನ್ಬೋದು. ಆಲ್ಮೋಸ್ಟ್ ಆಲ್ ಔಟೇ ಆದರೂ ಅನ್ಬೋದು. ಇದು ಏನು ಕ್ವಾರ್ಟರ್ ಫೈನಲ್ಲು ಅಂತಾರೆ ಅಂತ ಹೇಳ್ಕೊಳ್ಳೋ ಕ್ವಾರ್ಟರ್ ಫೈನಲ್ ಆಗಲಿಲ್ಲ ಅನ್ಬೋದು. SRH ಅವ್ರಿಗೆ ಒಂದು ಸೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅದು ಸಾಧ್ಯ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಕ್ರೆಡಿಟ್ ಕೊಡ್ಬೇಕು ಗುರು ಇವ್ರಿಗೆಲ್ಲ. ಒಟ್ಟಿನಲ್ಲಿ ಬೌಲಿಂಗ್ಗಳು ಚೆನ್ನಾಗಿ ಇದ್ದಿದ್ದಕ್ಕಿಂತಲೇ ಮ್ಯಾಚ್ ಚೆನ್ನಾಗಾಯಿತು ಅನ್ಬೋದು. 159 ಚೇಸ್ ಮಾಡೋಕ್ಕೆ ಬಂದವರು ಚೆನ್ನಾಗಿ ಸ್ಟಾರ್ಟ್ ಸಿಕ್ತು ಅನ್ಬೋದು ನನ್ನ ಪ್ರಕಾರ ಇಲ್ಲಿ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಅಗ್ರೆಸಿವ್ ರೋಲ್ ಆಡಿದ್ರು. ಸುನಿಲ್ ನಾರ್ಲೆ ಆಗಲಿ, ವೆಂಕಟೇಶ್ ಅಯ್ಯರು, ಶ್ರೇಯಸ್ ಅಯ್ಯರ್ ಅವರಿಬ್ಬರೇ ಮ್ಯಾಚ್ನ ಮುಗಿಸ್ಕೊಟ್ರು. ಇಬ್ಬರು ಹಾಫ್ ಸೆಂಚುರಿ ಹೊಡೆದ್ರು. ಒಟ್ಟಿನಲ್ಲಿ ಮ್ಯಾಚ್ ಹಿಂಗೆ ಟರ್ನಿಂಗ್ ಆಗುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟು ರನ್ಗಳು ಬಂದ್ಬಿಟ್ಟಿತ್ತು ಅನ್ಬೋದು. ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟು 60 ರನ್ನು 70 ರನ್ನು ಬಂದ್ಬಿಟ್ಟಿತ್ತು ಆಲ್ಮೋಸ್ಟು. ಇವ್ರ ಕಡೆ ಯಾರು ಅಂತ ನಟರಾಜನ್ನು ಮತ್ತು ಭುವನೇಶ್ವರ್ ಕುಮಾರ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಆಲ್ಮೋಸ್ಟ್ ಎಲ್ಲರೂ ಬೇಗನೆ ಮ್ಯಾಚನ್ನು ಮುಗ್ಸೋಕೆ ಟ್ರೈ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಫೈನಲ್ ಮ್ಯಾಚ್ ಅಂತ ಹೇಳ್ಕೊಳ್ಳೋ ಕ್ವಾರ್ಟರ್ ಫೈನಲ್ ಮ್ಯಾಚ್ ಅಂತ ಏನು ಅಂತ ಅನ್ನಿಸ್ಲಿಲ್ಲ ಅನ್ಬೋದು. ಒಂದು ಸೈಡ್ ಮ್ಯಾಚು ಡಲ್ ಮ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ KKR ಬೌಲಿಂಗು ಒಟ್ಟಿನಲ್ಲಿ ಚೆನ್ನಾಗಿದ್ದಕ್ಕೆ ಮ್ಯಾಚ್ನ ಗೆದ್ದರು. ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿತ್ತು. ಒಟ್ಟಿನಲ್ಲಿ ವೆಂಕಟೇಶ್ ಅಯ್ಯರ್, ಶ್ರೇಯಸ್ ಅಯ್ಯರ್ ಮ್ಯಾಚ್ ಮುಗಿಸ್ರು. 4 ಜನ ಬ್ಯಾಟ್ಸ್ಮನ್ಗಳು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡೋಕ್ಕೆ ಹೋಗಿನೇ ಮ್ಯಾಚ್ನ ಗೆಲ್ಲಿಸ್ಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಇಷ್ಟು ಚೆನ್ನಾಗಿ ಮ್ಯಾಚ್ ಗೆಲ್ಲಿಸ್ತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಒಟ್ಟಿನಲ್ಲಿ ಒಂದು ಸೈಡ್ ಮ್ಯಾಚ್ ಮಾಡಿದ್ರು, 200 ರನ್ ಹೊಡಿಲ್ಲ. ಒಟ್ಟಿನಲ್ಲಿ ಇದು ಆಲ್ಮೋಸ್ಟ್ ಚೇಸ್ ಮಾಡೋ ಮ್ಯಾಚ್ ಅನ್ಬೋದು ನನ್ನ ಪ್ರಕಾರ ಇಲ್ಲಿ. ಒಟ್ಟಿನಲ್ಲಿ ಮ್ಯಾಚ್ ಎಲ್ಲಿ ಟರ್ನಿಂಗ್ ಆಯಿತು ಅಂದರೆ ಮೇನು ಟಾಪ್ ಆರ್ಡಲ್ಲಿ ರನ್ ಬರಲಿಲ್ಲ. ತ್ರೆವರ್ಸಿಡ್, ಅಭಿಷೇಕ್ ಶರ್ಮಾ ಅವರಿಬ್ಬರು ಔಟ್ ಆದಂಗೆ SRH ಅವರು ಸಿಕ್ಕಾಪಟ್ಟೆ ಡಲ್ ಆಗಿಬಿಡ್ತಾರೆ. ಒಳ್ಳೆ ಬ್ಯಾಟಿಂಗೇ ಇಲ್ವೇನೋ, ಕ್ಲಾಸಿಕ್ಕು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಒಟ್ಟಿನಲ್ಲಿ ಯಾರು ಅಂತ ಹೇಳ್ಕೊಳ್ಳೋ ಹಿಂಗೆ ಆಡಲಿಲ್ಲ. ಒಂಚೂರು ತ್ರಿಪಾಠಿಯ ಒಂದು ಲೆವೆಲ್ ಚೆನ್ನಾಗಿ ಆಡಿದ್ರು ಅನ್ನೋ ಸಾಧ್ಯನೇ ಇಲ್ಲಿವರೆಗೂ ಬರೋಕ್ಕಾಯಿತು ಅನ್ಬೋದು. 159 ಬಂತು.
ಅದನ್ನು 164 ಹೊಡೆದು ಆಲ್ಮೋಸ್ಟ್ 14 ಓವರ್ಗೆ ಮ್ಯಾಚ್ನ ಬೇಗನೆ ಮುಗಿಸ್ರು ಅನ್ಬೋದು. ಒಟ್ಟಿನಲ್ಲಿ ಲಾಸ್ಟ್ 14ನೇ ಓವರ್ ಅಂತ ನೆಕ್ಸ್ಟ್ ಲೆವೆಲ್ ಮ್ಯಾಚ್ನ ತಗೊಂಡೋದ್ರು ಅನ್ಬೋದು. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡಿದ್ರು, ವೆಂಕಟೇಶ್ ಅಯ್ಯರು ಅಷ್ಟೇ. ಒಟ್ಟಿನಲ್ಲಿ ವೆಂಕಟೇಶ್ ಅಯ್ಯರ್ ಗ್ರೇಟ್ ಕೊಡಬೇಕು ಗುರು. ಒಟ್ಟಿನಲ್ಲಿ ಬೇಗ 6-4 ಹೊಡೆಯೋದಾಗಲಿ, ಒಟ್ಟಿನಲ್ಲಿ ಮ್ಯಾಚ್ಗಳನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ SRH ಅವರು ಸಿಕ್ಕಾಪಟ್ಟೆ ಡಲ್ ಆಗ್ಬಿಟ್ರು. ಒಟ್ಟಿನಲ್ಲಿ KKR ಅಗ್ರೆಸಿವ್ ನೋಡಿನೇ ಒಟ್ಟಿನಲ್ಲಿ ನಾನು ಹೇಳಿದೆ SRH ಗೆಲ್ತಾರೆ ಅಂತ. SRH ಗೆಲ್ಲಿಲ್ಲ. ಒಟ್ಟಿನಲ್ಲಿ KKR ಅಷ್ಟು ಈಸಿಗೆ ಬಿಟ್ಕೊಡ್ದೇನೆ KKR ಗೆದ್ದರು. ನೆಕ್ಸ್ಟ್ ನಾನು ಪ್ರಿಡಿಕ್ಷನ್ ವಿಡಿಯೋ ಮಾಡ್ತೀನಿ. ಮತ್ತು ಇವತ್ತಿನ ಪ್ರಿಡಿಕ್ಷನ್ ವಿಡಿಯೋ ಬಂದ್ಬಿಟ್ಟು ನನ್ನ ಪ್ರಕಾರ ನೋಡೋದಾದರೆ ಇಲ್ಲಿ RR ವರ್ಸಸ್ RCB ಅನ್ಬೋದು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಹೋದ ಸತಿ ಯಾರು KKR ವರ್ಸಸ್ SRH ಸೇಮ್ ಗ್ರೌಂಡೇ ಅನ್ಬೋದು ನನ್ನ ಪ್ರಕಾರ ಇಲ್ಲಿ ಹೇಳೋದಾದರೆ. ಒಟ್ಟಿನಲ್ಲಿ 200 ಹೊಡೆಯೋದು ನನ್ನ ಪ್ರಕಾರ ಡೌಟು ಅನ್ಬೋದು. 180 190 ಹೊಡೆಯೋದು ಮೇನ್ ಊರು. ಇಲ್ಲಿ ಟಾಸ್ ಗೆದ್ದವ್ರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಮಳೆ ಬಂದರೂ ಬರ್ಬೋದು. ನನ್ನ ಪ್ರಕಾರ 99% ಮಳೆ ಬರೋದು ಡೌಟು ಅನ್ಬೋದು. ಒಟ್ಟಿನಲ್ಲಿ RR ಅವರು 5 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ಕೊಬರ್ತಿದೆ. RCB ಅವರು 5 ಮ್ಯಾಚಲ್ಲಿ 5 ಗೆದ್ಕೊಬರ್ತಿದ್ದಾರೆ. ಇಲ್ಲೇ ನಿಮಗೆ ರಿಸಲ್ಟ್ ಗೊತ್ತಿದೆ. ಒಟ್ಟಿನಲ್ಲಿ RR ಅವರು ಏನಾದ್ರು ಮಿರಾಕಲ್ ಆಗಿ ಗೆಲ್ಬೋದು ಗುರು. ಯಾಕೆಂದರೆ ಇದು ಎಲಿಮಿನೇಟರ್ ಮ್ಯಾಚ್ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ RR ಅವರು ಆಲ್ಮೋಸ್ಟ್ 99% ಗೆಲ್ಲೋ ಡೌಟು ಅನ್ಬೋದು. ಯಾಕೆಂದರೆ RCB ಅಷ್ಟು ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ. ಗೆಲ್ಲೋ ಪಾಸಿಟಿವಿಟಿನೂ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಗೆಲ್ಲೋ ಪಾಸಿಟಿವಿಟಿ 58 ಇದ್ದರೆ RCBಗೆ RR ಅವ್ರಿಗೆ 42% ಇದೆ ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗ್ ಕಡೆ RR ಬೌಲಿಂಗ್ ಕಡೆ ನೋಡೋದಾದರೆ ಒಟ್ಟಿನಲ್ಲಿ ಅಶ್ವಿನ್ ಚಹಲ್, ಟ್ರೆಂಟ್ ಬೋಲ್ಟ್ ಇವರೆಲ್ಲ ಚೆನ್ನಾಗಿ ಮಾಡ್ತವ್ರೆ. ಆವೇಶ್ ಖಾನ್ ಒಂದು ಲೆವೆಲಿಗೆ ಚೆನ್ನಾಗಿ ಮಾಡ್ತಾರೆ ಅನ್ಬೋದು. RCB ಅಷ್ಟೇ ಮೊಹಮ್ಮದ್ ಸಿರಾಜು, ಯಶ್ ದಯಾಳು, ಸ್ವಪ್ನೈತ್ ಸಿಂಗ್ ಇವರೆಲ್ಲ ಚೆನ್ನಾಗಿ ಮಾಡ್ತವ್ರೆ. ಒಟ್ಟಿನಲ್ಲಿ ಬೌಲಿಂಗ್ ಡೆಪ್ತ್ 2 ಕಡೆ ಚೆನ್ನಾಗಿದೆ. ಬ್ಯಾಟಿಂಗ್ ಡೆಪ್ತ್ ಕಡೆ ನೋಡೋದಾದರೆ ಒಟ್ಟಿನಲ್ಲಿ RCB ಸಿಕ್ಕಾಪಟ್ಟೆ ಡೆಪ್ತ್ ಬ್ಯಾಟ್ಸ್ಮನ್ ಇದೆ. ವಿರಾಟ್ ಕೊಹ್ಲಿ ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಡೂಪ್ಲೆಸ್ ಚೆನ್ನಾಗಿ ಆಡಿದ್ರೆ ಒಂದು ಲೆವೆಲ್ಗೆ ಚೆನ್ನಾಗಿರುತ್ತೆ ಮ್ಯಾಚು. ಅಗ್ರೆಸಿವ್ ಸ್ಟಾರ್ಟ್ ಮಾಡಿಕೊಡ್ತಾರೆ ಅನ್ಬೋದು. ವಿರಾಟ್ ಕೊಹ್ಲಿ ಡೂಪ್ಲೆಸ್ ಏನಾದ್ರು ಔಟ್ ಆಗಿಬಿಟ್ರೆ ಒಂಚೂರು ಮ್ಯಾಚಿಂಗಲ್ಲಿ ಟರ್ನಿಂಗ್ ಮ್ಯಾಚ್ ಆಗ್ಬೋದು ಅನ್ಬೋದು. ಆಗ RRಗೆ ಒಂಚೂರು 1% ಚಾನ್ಸ್ ಇರ್ತದೆ ಅನ್ಬೋದು. ಒಟ್ಟಿನಲ್ಲಿ ಈ ಕಡೆ ಬ್ಯಾಟಿಂಗ್ ಡೆಪ್ತ್ ನೋಡೋದಾದರೆ ಈ ಮ್ಯಾಚಲ್ಲಿ ಈ ಜಾಸ್ ಬಟ್ರಲ್ಲಿ ಆಡ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಅವರು ಇವರೆಲ್ಲ ಆಡ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ ಬ್ಯಾಟಿಂಗ್ ಡೆಪ್ತ್ RR ಕಡೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಬ್ಯಾಟಿಂಗ್ ನೋಡೋದಾದರೆ ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ ಈ ಮ್ಯಾಚಲ್ಲಿ ಆಡಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ RCB ಟೀಮು 99% ಏನೂ ಚೇಂಜ್ ಮಾಡಲ್ಲ. RR 100% ಚೇಂಜ್ ಮಾಡಲೇಬೇಕು. ಜಾಸ್ತಿ ಬಟ್ರಲ್ ಜಾಗಕ್ಕೆ ಬೇರೆಯವ್ರ ಬ್ಯಾಟ್ಸ್ಮನ್ನ ತರಲೇಬೇಕು ಅನ್ಬೇಕು ನನ್ನ ಪ್ರಕಾರ ನೋಡೋದ್ರೆ. ಒಟ್ಟಿನಲ್ಲಿ RCB ಒಂದು ಲೆವೆಲ್ಗೆ ಚೆನ್ನಾಗಿ ಆಡ್ಕೊಬರ್ತಿದ್ದಾರೆ. ಎಲ್ಲ ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ. ಒಟ್ಟಿನಲ್ಲಿ ಈ ಮ್ಯಾಚ್ ಗೆದ್ದರೆ ಒಂಚೂರು RCBಗೆ ಇನ್ನೊಂದು ಮ್ಯಾಚ್ ಆಡಲೇಬೇಕು. ಆಗ SRH ವರ್ಸಸ್ RCB ಆಗುತ್ತೆ. ಅಲ್ಲಿ ಯಾರು ಗೆಲ್ತಾರೆ ಆಗ ಡೈರೆಕ್ಟ್ ಫೈನಲ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಆಗ KKR ಮೇಲೆ RCB ಆಡಬೇಕು. ಹಂಗೆಲ್ಲ ಇರುತ್ತೆ ಅನ್ಬೋದು ನನ್ನ ಪ್ರಕಾರ ಇಲ್ಲಿ. ಒಟ್ಟಿನಲ್ಲಿ RR ಒಂದು ಟರ್ನಿಂಗ್ ಮಾಡಿ ಏನಾದ್ರು ನಾನು ಬಿಟ್ಕೊಡಲ್ಲ ಗುರು ಏನಾರು ಆಗಲಿ ಅಂತ ಇವರು ಮ್ಯಾಚ್ ಗೆಲ್ಸ್ಕೊಡೋದಾದರೆ ಒಟ್ಟಿನಲ್ಲಿ ಇವರು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು ನನ್ನ ಪ್ರಕಾರ ಇಲ್ಲಿ RR. ಯಾಕೆಂದರೆ ಇವರು ಟಾಸ್ ಗೆದ್ರೆ ಬೌಲಿಂಗ್ ತೊಗೊಳ್ಳೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಗುರು ಇಲ್ಲಿ ಟಾಸ್ಗೆ ಯಾರು ಗೆಲ್ತಾರೆ ಅವರು 99% ಮ್ಯಾಚ್ ಗೆಲ್ಲೋ ಮೂಮೆಂಟ್ ಇರ್ತದೆ ಅನ್ಬೋದು ನನ್ನ ಪ್ರಕಾರ ಇಲ್ಲಿ. ಒಟ್ಟಿನಲ್ಲಿ ಇವರು ಟೋಟಲ್ ಆಗಿ ಆಡಿರೋ ಮ್ಯಾಚ್ ನೋಡೋದಾದರೆ ಒಟ್ಟಿನಲ್ಲಿ 28 ಮ್ಯಾಚಲ್ಲಿ 13 RR ಗೆದ್ದಿದ್ರೆ 15 RCB ಗೆದ್ದಾರೆ. ಒಟ್ಟಿನಲ್ಲಿ ಈ ಮ್ಯಾಚ್ನ RR ವರ್ಸಸ್ RCB RR ಅವರು ಅಷ್ಟು ಈಸಿಯಾಗಿ ಒಂದು ಸೈಡ್ ಮ್ಯಾಚ್ ಆಗೋದಿಲ್ಲ ಅನಿಸುತ್ತೆ. ಯಾಕೆಂದರೆ RR ಗೆಲ್ಲೇಬೇಕು, RCBನೂ ಗೆಲ್ಲೇಬೇಕು. ಒಟ್ಟಿನಲ್ಲಿ RR ಗೆಲ್ಲೇಬೇಕು ಗುರು. ಒಟ್ಟಿನಲ್ಲಿ ಮಳೆ ಪಾಸಿಟಿವಲ್ಲು 99% ಬರಲ್ಲ ಅನ್ಬೋದು ನನ್ನ ಪ್ರಕಾರ ಇಲ್ಲಿ ಹೇಳೋದಾದರೆ. ಒಟ್ಟಿನಲ್ಲಿ ಟಾಸ್ ಗೆದ್ದರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ RCB ಬ್ಯಾಟಿಂಗು ಬೌಲಿಂಗು 2 ಚೆನ್ನಾಗಿದೆ. RRಲ್ಲಿ ಬ್ಯಾಟಿಂಗ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ ಅನ್ಬೋದು. ಬೌಲಿಂಗು ತುಂಬ ಚೆನ್ನಾಗಿದೆ RRಲ್ಲಿ. ಒಟ್ಟಿನಲ್ಲಿ ನನ್ನ ಪ್ರಕಾರ RCB ವರ್ಸಸ್ RRಲ್ಲಿ ಅಷ್ಟು ಈಸಿಯಾಗಿ RR ಬಿಟ್ಕೊಡಲ್ಲ. RCB ಆದರೆ ಗೆಲ್ತಾರೆ. ಈ ಮ್ಯಾಚಿನ ಫೈನಲ್ಗೆ ಹೋಯ್ತಾರೆ ಅಂತ ನನಗೇನೋ ಗಲ್ಟ್ ಫೀಲ್ಡ್ ಅನಿಸಿದೆ. ಒಟ್ಟಿನಲ್ಲಿ ಈ ಪ್ರಿಡಿಕ್ಷನು RR ವರ್ಸಸ್ RCB ಗೆಲ್ತಾರೆ ಅಂತ ನಾನು ಹೇಳ್ತಿದ್ದೀನಿ.
ಮತ್ತು ಈ ರಿವ್ಯೂ ವಿಡಿಯೋನು ಮಾಡಿದ್ದೀನಿ. ನಿನ್ನೆ ನಡೆದಿದ್ದ ಮ್ಯಾಚ್ದು ರಿವ್ಯೂ ಮಾಡಿದ್ದೀನಿ ಮತ್ತು ಪ್ರಿವ್ಯೂ ವಿಡಿಯೋನು ಮಾಡ್ತಿದ್ದೀನಿ ಅಂತ ಇಷ್ಟು ವಿಡಿಯೋ ಆಯಿತು ಅಂತ. ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದೊಂದು ವಿಡಿಯೋ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ.